ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಪಾಡ್ಕಾಸ್ಟಲ್ಲಿ ನಾನು ಮಾತಾಡೋದಕ್ಕೆ ಹೊರಟಿರೋದು, ಇತ್ತೀಚೆಗೆ ನಮ್ಮ ಸಂಬಂಧಿಕರು ಒಬ್ಬರ ಮನೆಗೆ ಹೋಗಿದ್ದೆ. ಅಲ್ಲಿ ನಡೆದಂಥ ಒಂದು ಮನಕಲಕುವ ಘಟನೆ. ಏನದು? ಘಾಸಿ ಅನ್ನೋ ಪದ ಏನಕ್ಕೆ ಬಳಸ್ದೆ? ಯಾಕೆ ಅಂದರೆ ಅಲ್ಲಿ ನಾನು ಕಂಡದ್ದು ಒಬ್ಬ ಶಾರೀರಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿ ಸೋತ ತಾಯಿಯನ್ನು. ಆಕೆ ಬಳಿ ಎಲ್ಲವೂ ಇದೆ, ಕೋಟಿಗಟ್ಟಲೆ ಆಸ್ತಿ, ಆಳು, ಮಕ್ಕಳು ಎಲ್ಲರೂ ಇದ್ದಾರೆ. ಆಕೆಗೆಲ್ಲ ಇದ್ದು ಕೂಡ ಏನೂ ಇಲ್ಲದ ಪರಿಸ್ಥಿತಿ ಅವ್ರದ್ದು. ಅಂಗಾಂಗಗಳ ವೈಫಲ್ಯ ಆಗಿರೋದ್ರಿಂದ ಒಂದು ಹೆಜ್ಜೆ ಕೂಡ ಮುಂದೆ ಇಡೋ ಪರಿಸ್ಥಿತಿಲಿ ಆ ತಾಯಿ ಇಲ್ಲ. ತನಗಾಗ್ತಾ ಇರೋ ನೋವುಗಳನ್ನ, ಸಂಕಟಗಳನ್ನ, ತನ್ನ ಸುಖ ದುಃಖಗಳನ್ನ ಹಂಚ್ಕೊಳ್ಳೋಕ್ಕೆ ಜೊತೆಯಲ್ಲಿ ಯಾರೂ ಇಲ್ಲ ಇವತ್ತವ್ರಿಗೆ. ಆ ತಾಯಿಯನ್ನು ನೋಡಿದಾಗ ನನ್ನ ಮನಸ್ಸಲ್ಲಿ ಮೂಡಿದ ಪ್ರಶ್ನೆಗಳು ತುಂಬ ಇದೆ. ಅದರಲ್ಲಿ ಕೆಲವು ಮಾತ್ರ ಇನ್ನೂ ಕೊರಿತಾನೇ ಇದೆ ಮನಸ್ಸಲ್ಲಿ. ಹುಟ್ಟಿದಾಗಲಿಂದ ನಮ್ಮ ಪ್ರತಿಯೊಂದು ಬೇಕು ಬೇಡಗಳನ್ನು ನೋಡಿಕೊಂಡು ನಮಗೆ ಯಾವುದು ಸರಿ ಯಾವುದು ತಪ್ಪು ಯೋಚನೆ ಮಾಡಿ ಅವರ ಸುಖ ದುಃಖಗಳನ್ನ ಮರೆತು ನಮ್ಮ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡೋದು ನಮ್ಮ ತಂದೆ ತಾಯಿ ಮಾತ್ರ. ನಾವೆಷ್ಟೇ ದೊಡ್ಡವರಾದರೂ ನಮ್ಮ ಬಗ್ಗೆ ತೋರಿಸೋ ಪ್ರೀತಿ ಕಾಳಜಿಗೆ ನಾವೇನು ಕೊಡ್ತಾ ಇದ್ದೀವಿ? ನಾವೆಷ್ಟೇ ಬೇಜಾರು ಮಾಡಿದ್ರು ನಮ್ಮ ತಾಯಿ ತಂದೆ ಇದುವರೆಗೂ ನಮ್ಮನ್ನು ಬಿಟ್ಕೊಟ್ಟಿಲ್ಲ ಅಂತ ಅಂದಮೇಲೆ ಅವರು ನಮ್ಮಿಂದ ಏನನ್ನೂ ಬಯಸೋದಿಲ್ಲ. ಸ್ವಲ್ಪ ಪ್ರೀತಿ, ಸ್ವಲ್ಪ ಸಮಯ ಅಷ್ಟೇ. ಅದೇ ಸ್ವಲ್ಪ ಸಮಯ, ಸ್ವಲ್ಪ ಪ್ರೀತಿ ಆ ತಾಯಿಗೆ ಸಿಕ್ಕಿದ್ದಿದ್ರೆ ಇವತ್ತು ಆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಆ ತಾಯಿಗೆ. ತಂದೆ ತಾಯಿ ನಮ್ಮ ಜವಾಬ್ದಾರಿ ಅಲ್ಲ ಸ್ನೇಹಿತರೆ, ಅದೊಂದು ಚಿರ ಬಾಂಧವ್ಯ. ಇಷ್ಟೇ ಸ್ನೇಹಿತರೆ, ನಾನು ಏನು ಹೇಳಬೇಕು ಅಂತ ಹೊರಟೆ ಅನ್ನೋದು ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನನ್ನ ಭಾರವಾದ ಹೃದಯದಿಂದ ಈ ಪಾಡ್ಕಾಸ್ಟ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.